ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೂಪ. ನನ್ನ ಯೂಟ್ಯೂಬ್ ಚಾನಲ್ ರೂಪಾ LM ಆಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಮಾಡಿ. ನಿಮ್ಮ ಒಂದು ಶೇರ್, ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ತುಂಬ ಸಪೋರ್ಟಿವ್ ಇದ್ದಂಗೆ ಇರುತ್ತೆ. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ಒಂದು ರೆಸಿಪಿಯನ್ನು ಮಾಡೋಣ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರಿಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಏನಂದರೆ, ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ಇದನ್ನು ಮಾಡ್ತಾರೆ. ಏನು ಅಂದರೆ, ಒಂದು ಸಿಂಪಲ್ ಸಾಂಬಾರು, ಕಡಲೆಕಾಳು ಹುಳಿ ಅಥವಾ ಕಡಲೆಕಾಳು ಹುಣಸೆ ಹುಳಿ ಅಂತ ನಾವು ಕರಿತೀವಿ. ಸೊ ನಾವಿವತ್ತು ಈ ಕಡಲೆಕಾಳು ಹುಣಸೆ ಹುಳಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಈ ಸಾಂಬಾರು ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ನಾವು ಅರ್ಜೆಂಟ್ ಎಲ್ಲೋ ಹೋಗಿ ಬಂದಿರ್ತೀವಿ, ಅರ್ಜೆಂಟಿಗೆ ಏನೋ ಸಾಂಬಾರು ಮಾಡೋದಕ್ಕಾಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಅರ್ಜೆಂಟಾಗಿ ಸಾಂಬಾರು ಬೇಕು ಅಂತಂದರೆ ಸಿಂಪಲಾಗೂ ಇರುತ್ತೆ, ಬೇಗ ಕೂಡ ಮಾಡಬಹುದಾದಂಥ ಸಾಂಬಾರು ಇದು. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನೇನೆಂದರೆ, ಮೊದಲಿಗೆ ಕಡಲೆಕಾಳು ಬೇಕು. ಯಾಕಂದರೆ ಕಡಲೆಕಾಳು ಹುಣಸೆ ಹುಳಿ ಅಂದರೆ ಕಡಲೆಕಾಳು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಕಡಲೆಕಾಳು ಬೇಕು. ಹಾಗೆ ಬೆಳ್ಳುಳ್ಳಿ, ಬಿಡಿಸಿರುವಂತಹ ಬೆಳ್ಳುಳ್ಳಿ, ಹಾಗೆ ಹಚ್ಚಿಟ್ಟಿರುವಂತಹ ಅಂದರೆ ಕತ್ತರಿಸಿರುವಂತಹ ಈರುಳ್ಳಿ, ಅದ್ರ ಜೊತೆ ಒಂದು ಟೊಮ್ಯಾಟೊವನ್ನು ಹಾಕ್ಬೋದು. ಟೊಮ್ಯಾಟೊ ಯಾಕೆ ಹಾಕ್ತೀವಿ ಅಂದರೆ, ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕ್ತೀವಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬೇಕಂದರೆ ಹಾಕ್ಬೋದು. ನಾನು ಸ್ವಲ್ಪ ಸಾಂಬಾರು ಗಟ್ಟಿ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿ, ಇಷ್ಟು. ಅದ್ರ ಜೊತೆ ಸಾಂಬಾರು ಪುಡಿ ಅಂದರೆ ಸಂಬಾರ ಅಂತೀವಲ್ಲ ನಾವು, ಸಂಬಾರ, ಹಾಗೆ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ಸೊ ಅದ್ರ ಜೊತೆ ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು ಕೂಡ ಬೇಕಾಗುತ್ತೆ. ಇಷ್ಟು ಬೇಕಾಗಿರುವಂತಹ ಐಟಮ್ಸ್. ಈಗ ನೋಡೋಣ ಸಾಂಬಾರನ್ನು ಹೇಗೆ ಮಾಡೋದು ಅಂತ. ಫಸ್ಟು ನಾವು ನಾವು ತೋರಿಸಿದ್ವಲ್ಲ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಆದಮೇಲೆ ಅದನ್ನು ಒಳಗಡೆ ತೆಗೆದಿಟ್ಟು ಆದಮೇಲೆ ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ನೀವು ಬಾಣಲಿ ಎಲ್ಲಾದರೂ ಮಾಡಬಹುದು ಅಥವಾ ಪಾತ್ರೆ ಎಲ್ಲಾದರೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂದರೆ, ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಎಲ್ಲ ನಾನು ಹೇಳಿದ್ನೆಲ್ಲ ಪದಾರ್ಥಗಳು ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಾಂಬಾರು ಕಡಿಮೆ ಬೇಕು ಅಂದರೆ ಕಡಿಮೆ ಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಂದರೆ, ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ ಸಾಂಬಾರು. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಜನಕ್ಕೆ ಮಾಡಬೇಕು ಅಂತ ನೋಡಿಕೊಂಡು ಆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ರುಬ್ಬಿ ಆದಮೇಲೆ ಸೈಡಿಗೆ ಇಟ್ಟು ಒಂದು ಸ್ಟವ್ ಮೇಲೆ ಪಾತ್ರೆಯನ್ನು ಇಡಿ. ನಾನು ಪಾತ್ರೆ ಇಡ್ತಿದ್ದೀನಿ, ನೀವು ಬೇಕಂದರೆ ಬಾಣಲಿಯಲ್ಲಿ ಕೂಡ ಮಾಡ್ಕೋಬೋದು. ಪಾತ್ರೆಯನ್ನು ಇಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ನಾನು ಯಾವಾಗಲೂ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಎಲ್ಲ ಯೂಸ್ ಮಾಡೋದು. ಸೊ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀವಿ. ಅದು ಪಾತ್ರೆ ಕಾದಾದಮೇಲೆ ನಂತರ ಏನು ಮಾಡಬೇಕು ಅಂದರೆ, ಎಣ್ಣೆ ಕಾದಾದಮೇಲೆ ಅದು ಒಳಗಡೆ ಸಾಸಿವೆಯನ್ನು ಹಾಕಿ, ಸಾಸಿವೆ ಹಿಡಿದಾದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ, ಕರಿಬೇವಿನ ಸೊಪ್ಪು ಆದಮೇಲೆ ಸ್ವಲ್ಪ ಈರುಳ್ಳಿ, ಒಂದೇ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಿ. ಯಾಕೆಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಒಂದು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯನ್ನು. ಅದು ಈರುಳ್ಳಿ ಬ್ರೌನ್ ಕಲರ್ ಬಂದಾದಮೇಲೆ ನೀವು ಮುಂಚೆನೇ ರುಬ್ಬಿರ್ತೀರಲ್ಲ ಖಾರ, ಮಿಕ್ಸಿಗೆ ಹಾಕಿರ್ತೀರಲ್ಲ ಆ ಖಾರವನ್ನು ಆ ಒಗ್ಗರಣೆ ಒಳಗಡೆ ಹಾಕಿ ನೀಟಾಗಿ ಅದನ್ನು ಒಂದು ಸೌಟನ್ನು ತೊಗೊಂಡು ತಿರುಗಬೇಕು. ಅದಾದಮೇಲೆ ನೀಟಾಗಿ ಅದು ತಿರುವಿ ಆದಮೇಲೆ ನಿಮಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ನೀರು ಹಾಕಿ ಚೆನ್ನಾಗಿ ಖಾರವನ್ನು ಮಿಕ್ಸ್ ಮಾಡಿ. ನೀರು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ತುಂಬ ನೀರಿದ್ದರೆ ಟೇಸ್ಟ್ ಇರಲ್ಲ. ಸೊ ಸ್ವಲ್ಪ ನೀರು ಹಾಕಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಯಾಕಂದರೆ ಅದು ಕುದಿಬೇಕು. ಕುದ್ದು ಬಂದಾಗಲೇ ನೀವು ಮುಂಚೆನೇ ಹುರಿದಿಟ್ಕೊಂಡಿರ್ತೀರಲ್ಲ ಕಡಲೆಕಾಳನ್ನು ಹುರಿದಿಟ್ಕೊಂಡಿರಬೇಕು.
ಆ ಹುರಿದಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ಸೊ ಸ್ವಲ್ಪ ಹೊತ್ತು ಇದನ್ನು ಹಂಗೆ ಮುಚ್ಚಿ, ಒಂದು ಪ್ಲೇಟನ್ನು ಮುಚ್ಚಿ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತೆ. ಅದು ಕುದಿಯೋಕ್ಕೆ ಬಂದಾದಮೇಲೆ ತೆಗೆದು ನೋಡಿ, ಇಲ್ಲಾಂದರೆ ಉಪ್ಪು ಬಿಡುತ್ತೆ ಬೇಗ. ತೆಗೆದು ನೋಡಿದ್ರೆ ಅದು ಕುದಿಯೋಕ್ಕೆ ಬಂದಿರುತ್ತೆ. ಸೊ ಕುದಿಯೋಕ್ಕೆ ಬಂದಾದಮೇಲೆ ಪ್ಲೇಟ್ ತೆಗೆದು ಕುದಿಯೋಕ್ಕೆ ಬಂದಿರುತ್ತಲ್ಲ, ಆವಾಗ ನೀವು ಕಡಲೆಕಾಳನ್ನು ಹಾಕಬೇಕು. ಫಸ್ಟೇ ಹುರಿದಿಟ್ಕೊಂಡಿರೋ ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ಸೊ ಆವಾಗ ಕಡಲೆಕಾಳು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುವಿ. ಕಡಲೆಕಾಳು ನಿಮಗೆ ಸ್ವಲ್ಪ ಕೆಲವ್ರಿಗೆ ಕಡಲೆಕಾಳು ಸಾಂಬಾರೊಳಗಡೆ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ, ಕೆಲಗೆ ಚೆನ್ನಾಗಿ ಬೆಂದಿದ್ರೆ ಇಷ್ಟ ಆಗುತ್ತೆ. ಸೊ ಯಾರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ರಿಸ್ಪಿಯಾಗಿದ್ದಾಗೆ ತೆಗಿತೀನಿ, ಯಾಕಂದರೆ ನಮ್ಮ ಮನೇಲಿ ಕ್ರಿಸ್ಪಿಯಾಗಿರೋದು ಇಷ್ಟ ಆಗುತ್ತೆ. ಸೊ ಕಡಲೆಕಾಳು ಸ್ವಲ್ಪ ಗಟ್ಟಿಯಿಂದಾಗೆ ತೆಗೆದುಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಅನ್ನೋರು ಚೆನ್ನಾಗಿ ಬೇಯಿಸ್ಕೊಂಡು ತೆಗಿಬೋದು. ಸೊ ಅದು ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟು ಚೆನ್ನಾಗಿ ಸಾಂಬಾರೊಳಗಡೆ ಕಡಲೆಕಾಳು ಕುದ್ದಾದಮೇಲೆ, ಅಂದರೆ ಬೆಂದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡಿಬಿಡಿ. ಸೊ ಈಗ ನಿಮಗೆ ಕಡಲೆಕಾಳು ಹುಣಸೆ ಹುಳಿ ರೆಡಿಯಾಗಿದೆ. ಈ ಕಡಲೆಕಾಳು ಹುಣಸೆ ಹುಳಿನ ನೀವು ಅನ್ನಕ್ಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು, ಅಥವಾ ಮುದ್ದೆಗಾದರೂ ಹಾಕ್ಕೊಂಡು ಊಟ ಮಾಡ್ಬೋದು. ಯಾವುದಕ್ಕೆ ಹಾಕೊಂಡಿದ್ರು ತುಂಬ ಟೇಸ್ಟಿಯಾಗಿ, ಹುಳಿ ಹುಳಿಯಾಗಿ, ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ, ಮಾಡಿ, ನೀವು ಈ ಸಾಂಬಾರನ್ನು ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.